ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಹೆಸರು ಜಮೀಮಾ ಅಂತ. ನನ್ನ ಗಂಡನ ಹೆಸರು ಮೋಹನ್ ದಾಸ್. ವಿಶ್ವವಿದ್ಯಾಲಯದಲ್ಲಿ 2012 ಇಂದ ಕೆಲಸ ಮಾಡುತ್ತಿದ್ದಾರೆ. ಅವರು ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರು. ಮತ್ತೆ ಅವರಿಗೆ ಒಂದೂವರೆ ವರ್ಷದಿಂದ ಅವ್ರಿಗೆ ಸಂಬಳ ನೀಡದೆ ಸಸ್ಪೆಂಡ್ ಮಾಡದೆ ಅವ್ರನ್ನ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಕಾನೂನು ಪರವಾಗಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಇದೆ. ಆದ್ರೆ ನನ್ನ ಗಂಡನಿಗೆ ವಿನಾಕಾರಣ ನನ್ನ ಗಂಡ ಮಾನಸಿಕ ಕಿರುಕುಳದಿಂದ 5 ದಿನಗಳಿಂದ ಕಾಣುತ್ತಾ ಇಲ್ಲ. ಅವರು ಸ್ಟೇಷನ್ ಅಲ್ಲಿ ಅವ್ರನ್ನ ಹುಡ್ಕೊಂತ ಹೋದಾಗ ಅವ್ರಿಗೆ ಸಂಬಂಧಪಟ್ಟ ಚೇಂಬರ್ ಅಲ್ಲಿ ಡೈರಿನು ಮತ್ತು ಫೋನ್ ಅಲ್ಲೇ ಇಟ್ಟಿತ್ತು. ಅದನ್ನ ಕೇಳೋಕೆ ನಾನು ವಿಸಿನು ಮತ್ತೆ ರಿಜಿಸ್ಟರ್ ಚೇಂಬರ್ಗೆ ಹೋದಾಗ ರಿಜಿಸ್ಟರ್ ಲೋಕೇಶ್ ಅಂತ ಅವರನ್ನ ಭೇಟಿ ಮಾಡಿದ್ದೆ. ಮತ್ತೆ ಅವರು ವಿಸಿನ ಕೇಳ್ಬೇಕು, ವಿಸಿನ ಪರ್ಮಿಷನ್ ತಗೋಬೇಕು ಅಂದ್ರು. ವಿಸಿ ಹತ್ರ ಫೋನ್ ಅಲ್ಲಿರೋರು ಕೊಟ್ರು ನಂಗೆ ಫೋನು. ಮಾತಾಡಿದಾಗ ಅವರು ಯಾರಿಗ್ ಬೇಕಾದ್ರೂ ಹೇಳ್ಕೊ, ನೀನ್ ಮೀಡಿಯಾಕ್ ಬೇಕಾದ್ರೂ ಹೇಳ್ಕೊ, ಇಲ್ಲ ಮತ್ತೆ ಸರ್ಕಾರಕ್ಕಾದ್ರೂ ಹೇಳ್ಕೊ, ನಾನು ಎದುರೋದಿಲ್ಲ. ಅವರು ಯಾಕೆ ಸರ್ ನಮ್ ಗಂಡನ ನೀವು ಸಸ್ಪೆಂಡ್ ಮಾಡಿಲ್ಲ, ಯಾಕೆ ದೀರ್ಘ ರಜೆ ಕೊಟ್ರಿ, ದೀರ್ಘ ರಜೆ ಅಂದ್ರೆ ಎಷ್ಟು ದಿನ ಅಂತ ನಾವು ಕೇಳಿದ್ವಿ. ಅದಕ್ಕೆಲ್ಲ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಮುನ್ರಾಜ್ ಸರ್ ಅವರು. ಮತ್ತೆ ನಮಗೆ ಸಸ್ಪೆಂಡ್ ಮಾಡಿದ್ರೆ ಅರ್ಧ ಸಂಬಳ ಆದ್ರೂನು ಸಿಗ್ತಾ ಇತ್ತು. ಅದು ಇಲ್ಲದೆ ನಮ್ಮ ಮಕ್ಕಳನ್ನ ಓದ್ಸಕ್ ಆಗದೆ, ನಾವು ನಮ್ಮ ಮಕ್ಕಳಿಗೆ ಓದೂನು ಇಲ್ದೆ ಇವಾಗ ಫೀಸ್ ಕಟ್ಟಕ್ ಆಗದೆ ತೊಂದ್ರೆ ಅನುಭವಿಸ್ತಿದ್ದ ಕಾರಣ ನನ್ನ ಗಂಡನಿಗೆ ಮಾನಸಿಕವಾಗಿ ತೊಂದರೆ ಆಗಿದೆ. ಅದಕ್ಕೆ ಅವ್ರು ಮನೆ ಬಿಟ್ಟು ಹೋಗುವಾಗ ಡೈರಿಯಲ್ಲಿ ಅವ್ರು ಏನೇನು ಮಾನಸಿಕ ಹಿಂಸೆ ಅನುಭವಿಸಿದಾರೆ ಎಲ್ಲಾನು ಬರೆದಿದ್ದಾರೆ. ಹೆಸರು ಅಂದ್ರೆ ವೀರಪ್ರಸಾದ್ ವಿಸಿ ಮತ್ತೆ ಬಿಸಿ ಮುನಿರಾಜು ಎಂ, ಗಲಿಗೆ ಮತ್ತೆ ಸುನಿಲ್, ಡ್ರೈವರ್ ಸುನಿಲ್ ಅಂತ ಅವ್ರ ಹೆಸರೆಲ್ಲ ಬರೆದಿದ್ದಾರೆ. ವೀರಪ್ರಸಾದ್ ಅನ್ನೋರು ನನ್ನ ಗಂಡನಿಗೆ ಅಸಲು ಎಷ್ಟು ಟಾರ್ಚರ್ ಅಂದ್ರೆ, ಕ್ಲಾಸ್ ಮಾಡ್ತಾ ಇರುವಾಗ ಅಲ್ಲೇ ಹೋಗಿ ಹೊರಗೆ ಹೋಗಿ ನೀವು ಅಂತ ಅವಮಾನ ಮಾಡೋದು, ಮತ್ತೆ ಅವ್ರಿಗೆ ಕ್ಲಾಸ್ ಮಾಡದೆ ಅಟೆಂಡೆನ್ಸ್ ಕೊಡದೆ ಈ ತರ ತೊಂದರೆ ಕೊಡೋದು, PhD ಮಾಡೋ ಹುಡುಗರಿಗೆಲ್ಲ ತೊಂದರೆ ಕೊಡೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ FIR ಆಗಿದೆ. FIR ಅವ್ರ ಮೇಲೆ ನಾನು ನಿನ್ನೆ ಹೋಗಿ FIR ಮಾಡ್ಸಿದ್ದೀನಿ. FIR ಪತ್ರನೂ ಇದೆ. ನನಗೆ ಸರ್ಕಾರದಿಂದ ನ್ಯಾಯ ಒದಗಿಸಿ, ಕಾನೂನು ಪ್ರಕಾರ ಯಾವುದು ನ್ಯಾಯ ಇದೆನೋ ಅದೇ ನ್ಯಾಯ ನನ್ಗೆ ಹುಡ್ಕೊಟ್ಟು ನನ್ನ ಗಂಡನಿಗೆ ಮತ್ತೆ ನನ್ನ ಗಂಡನ ಹುಡ್ಕು ನನ್ಗೆ ಕೊಡ್ರಿ ಅಂತ ಬೇಡಿಕೊಳ್ತಾ ಇದ್ದೆ. ಎಂಪ್ಲಾಯಿ ಸುಸೈಡ್ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಲೆಟರ್ ಬರೆದಿಕ್ಕಿಂತ ಮೇಲೆ ಅಂತ ಬಂದಾಗ ನಮ್ಗೆ ಏನಾಯ್ತು, ನಾವು ನಿಮ್ಮ ಸ್ಟೇಟ್ಮೆಂಟ್ ಬೇಕಿದ್ರೆ ನಾವು ಹೋಗಿಲ್ಲ. ಯಾಕಂದ್ರೆ ಪೇಪರ್ ಸ್ಟೇಟ್ ಮೇಲೆ ನಾವು ಆಕ್ಷನ್ ತಗೊಳಕ್ಕಾಗಲ್ಲ. ಆಮೇಲೆ 1 ವಾರ ಆದ್ಮೇಲೆ ಪೊಲೀಸ್ನವರು, ವಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಹತ್ರ ಬಂದು ಸರ್ ಈ ತರ ಆಗಿದೆ, ಮೋಹನ್ ದಾಸ್ ಮತ್ತೆ ಇವರು ರಾಜೇಶ್ವರಿ ಮತ್ತೆ ಓಡಿ ಅವನು ಸಂತೋಷ್ ಮೇಲೆ ಕಂಪ್ಲೇಂಟ್ ಇದೆ ಸರ್, ನನಗೆ ಇದು ಮಾಡಕ್ಕೆ ಅವ್ನು ಎನ್ಕ್ವೈರಿ ಮಾಡ್ಬೇಕು ಅಂತ ಬಂದ್ರು. ಎನ್ಕ್ವೈರಿ ಮಾಡ್ಬೇಕಾದ್ರೆ ನೀನು FIR ಕೊಡ್ಬೇಕಪ್ಪ ನಮ್ಗೆ ಅಂತ ಕೇಳಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ. ಅವರು ನನಗೆ ಏನ್ ಮಾಡಿದ್ರು, FIR ಕೊಟ್ರು. FIR ಕೊಟ್ಟಾಗ ನಾನೇನ್ ಮಾಡಿದೆ ನೋಡಿ, ಇದೆಲ್ಲ ಸ್ಟೇಟ್ಮೆಂಟ್ಸ್ ನಿಮ್ಗೆಲ್ಲನು ನಂದಲ್ಲ, ಇವೇ ಸ್ಟೇಟ್ಮೆಂಟ್ಸು ಅಲ್ಲ, ಕೊಡ್ತೀನಿ. FIR ಕಾಪಿ ಅಂತ ತಂಬರಪ್ಪ. ನಾನು ಹೇಳ್ತೀನಿ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಇವ್ರೆ, 1 ನಿಮಿಷ ವೇಟ್ ಮಾಡಿ. ಆಮೇಲೆ ಏನಾಯ್ತು, ಅವರು ಬಂದ ಮೇಲೆ FIR ಕೊಟ್ರು. FIR ಕೊಟ್ಟ ಮೇಲೆ ಏನಾಗುತ್ತೆ, ಅವ್ರನ್ನ ಸರ್ಕಾರ FIR ಮಾಡಿ ಅವ್ರು ಎನ್ಕ್ವೈರಿ ಮಾಡ್ಬಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿ 24 ಅವರ್ ಸ್ಟೇಷನ್ ಲೆಟರ್ ನಾವು ಸಸ್ಪೆಂಡ್ ಮಾಡೋಕೆ ಅವ್ರನ್ನ ಅಕಾರ್ಡಿಂಗ್ ಟು ಅವ್ರ KCSR ರೂಲ್ಸ್ ಪ್ರಕಾರ. ಅವರು ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ. ಅರ್ಥ ಆಯ್ತಾ? ಅದರಿಂದ ಏನ್ ಮಾಡಿದ್ರು, ನಾವೇನ್ ಮಾಡಿದ್ರಿ, FIR ಆದ ತಕ್ಷಣ ಆ ಎನ್ಕ್ವೈರಿ ಕಂಪ್ಲೀಟ್ ಆಗೋ ಗಂಟ ಅವ್ರ ಮೇಲೆ ಬಿ ರಿಪೋರ್ಟ್ ಬರೋ ಗಂಟ ಅವ್ರ ರಜದ ಮೇಲೆ ಕಳಿಸ್ಬೇಕು. ನಮ್ಮ ಡ್ಯೂಟಿ ಅದು ಅಕಾರ್ಡಿಂಗ್ ಟು ನಮ್ಮ KCSR ಪ್ರಕಾರ. ಅದ್ರ ಪ್ರಕಾರ ನಾವು KCSR ಪ್ರಕಾರ ಅವರ ರಜದ ಮೇಲೆ ಕಳಿಸ್ತೇನೆ ನಾನು. ರಜದ ಮೇಲೆ ಕಳಿಸ್ದಾಗ ಅವ್ರೇನ್ ಮಾಡಿದ್ರು, ಜನವರಿಯಿಂದ ಮೇವರೆಗೂ ಬಂದು ಇಲ್ಲಿ ಪಾಠ ಮಾಡ್ಕೊಂಡು ಸ್ಯಾಲರಿ ತಗೊಂಬಿಟ್ಟವ್ರೆ. ಯು ಕೆನಾಟ್ ಕೇರ್ ಫಾರ್ ಮೈ ಆರ್ಡರ್. ಆಮೇಲೆ ಏನಾಯ್ತು, ನನ್ನ ಗಮನಕ್ಕೆ ಬಂದಾಗ ಸಿಂಡಿಕೇಟ್ ಗಲಾಟೆ ಆದಾಗ ಸಿಂಡಿಕೇಟ್ ಮೆಂಬರ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಗಲಾಟೆ ಮಾಡಿದ್ರು. ನಾನು ಸಸ್ಪೆಂಡ್ ಮಾಡಕ್ ಆಗಲ್ಲ, ಅಕಾರ್ಡಿಂಗ್ ಟು KCSR ಪ್ರಕಾರ ಅವರ ರಜದ ಮೇಲೆ ಕಳಿಸಿದ್ದೀರಿ ಅಂತ ಹೇಳಿದ್ರಿ. ಆಮೇಲೆ ಏನಾಯ್ತು, ಲಾಸ್ಟ್ ಜೂನ್ನಿಂದ ಇದುವರೆಗೂ ನಾವು ಅವ್ರಿಗೆ
ಸಂಬಳ ಕೊಟ್ಟಿಲ್ಲ, ಐ ವಿಲ್ ಅಕ್ಸೆಪ್ಟೆಡ್. ಆಯ್ತಾ? ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವರು ಬಿ ರಿಪೋರ್ಟ್ ಅನ್ನ ಕೊಟ್ಟ ಮೇಲೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಬಿ ರಿಪೋರ್ಟ್ ಅವ್ರ ಮೇಲೆ ಆಗಿದೆ. ಬಿ ರಿಪೋರ್ಟ್ ಆದ್ಮೇಲೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಬಿ ರಿಪೋರ್ಟ್ ನಮ್ಗೆ ಕೊಡ್ಬೇಕು, ತಂದು ಕೊಟ್ಬಿಟ್ಟು ನಮ್ಮ ಹತ್ರ ಅಕಾಡೆಮಿ ತಗೊಂಡೋಗ್ಬೇಕು. ಅವರು ನಮ್ಮ ಹತ್ರ ಬಿ ರಿಪೋರ್ಟ್ ತಗೊಳ್ಳೋದಿಲ್ಲ. ಬಿ ರಿಪೋರ್ಟ್ ಹೆಂಗಂದ್ರೆ, ಬಿ ರಿಪೋರ್ಟ್ ಹೆಂಗೆ ಎಲ್ಲ ಅಕ್ಸೆಪ್ಟ್ ಆಗ್ತದೆ ಅಂದ್ರೆ ಕೋರ್ಟಲ್ಲಿ ಅಕ್ಸೆಪ್ಟ್ ಆಗ್ತದೆ. ಇವ್ರೇನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಅವರು ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕ್ತಾರೆ. ಯಾರು ಡಿಸೆಂಟ್ ಇದಾರಲ್ಲ, ಯಾರು ಈಗ ಬಾಲಚಂದ್ರ ಹೆಂಡತಿನೋ ಇನ್ನಾರು ಯಾರು ಇರ್ತಾರಲ್ಲ, ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ಕೋರ್ಟ್. ಅವಾಗ ಹೋಗಿ ಆ ಅಮ್ಮ ಹೋಗಿ, ಸರ್ ಅದಕ್ಕೂ ನೀವು ಸಂಬಂಧ ಇಲ್ಲ, ನಮ್ಮ ಯಜಮಾನ ಸತ್ತಿದ್ದಾರೆ, ಇವರು ಇದರಲ್ಲಿ ಇನ್ವಾಲ್ವ್ ಇಲ್ಲ ಅಂತ ಹೇಳಿದಾಗ ಆ ಬಿ ರಿಪೋರ್ಟ್ ಕೋರ್ಟ್ ಅಲ್ಲಿ ಅಕ್ಸೆಪ್ಟ್ ಆಗ್ತದೆ. ಕೋರ್ಟ್ ಅಲ್ಲಿ FIR ಅಲ್ಲಿ ಕೂಡ ಬರುತ್ತೆ ತೋರಿಸೋದು. ನೋಡ್ತೀರಾ? ಆಮೇಲೆ ಈಗ ಏನಾಯ್ತು, ಕೋರ್ಟ್ಗೆ ಅವರು ಮಿಸ್ಸಸ್ ಹೋಗ್ಬೇಕು. ಮಿಸ್ಸಸ್ ಯಾರು ನೋಟಿಸ್ ಹೋಗುತ್ತೆ, ಅವರು ಹೋಗಿ ಇದು ಕರೆಕ್ಟ್ ಸರ್, ನನ್ನ ಅವ್ರಿಗೂ ಸಂಬಂಧ ಇಲ್ಲ ಅಂತಂದು ಅವ್ರು ಹೇಳಿದಾಗ ಆ ಬಿ ರಿಪೋರ್ಟ್ ಕೋರ್ಟ್ ಅಕ್ಸೆಪ್ಟ್ ಮಾಡಿಬಿಟ್ಟು ಕೋರ್ಟ್ ಇಂದ ನಮಗೆ ಕಾಪಿ ಬಂದ ಮೇಲೆ ಆ ಕೋರ್ಟ್ ಕೇಸ್ ಇಸ್ ಕ್ಲಿಯರ್. ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ಬೋದು, ರಿಜಿಸ್ಟರ್ಡ್ ಅವ್ರಿಗೆ ಪಾಠ ಕೊಡ್ತೀರಿ. ಈಗ ಅವನು ಡಿಒ, ನಾನು ಕಾಂಟ್ರಾಕ್ಟ್ ಬೇಸಿಸ್ ಇರೋದ್ರಿಂದ ನಾವೇನ್ ಮಾಡಿ ಅವ್ನಿಗೆ ಇನ್ನೂ ಸಂಬಳ ಕೊಟ್ಟಿಲ್ಲ. ಅವ್ನ್ ಕೆಲಸ ಮಾಡಕ್ಕೆ ಸರ್ ಬಂದು ಕಾಲಿಗೆ ಕೊಡಕ್ಕೆ ಬರೀದ್ರಿ, ಅದು ಬೇಡ ಅಂದ್ರೆ ನೀವೆಲ್ಲ ಹೇಳಿದ್ರೆ ತೇಳಾಕ್ತೀನಿ ನನಗೆ ಅಂತ. ಆಗಿದೆ ಇಲ್ಲ ಅಂದ್ಮೇಲೆ ಅಪ್ಪ ಅಂದ್ಮೇಲೆ ಏನಿಲ್ಲ ಅಂತ ಬಂತು, ಏನಿಲ್ಲ ಅವನ ಹೆಸರು, ಅವ್ನು ಏನಿಲ್ಲ ಅಂತ ಕಳ್ಸ್ಬಿಟ್ರು. ಅವನು ಏನಿಲ್ಲ ಅಂತ ರಾಜೇಶ್ವರಿ ಅವರಿಬ್ರು ಏನಿಲ್ಲ ಅಂತ ಕಳ್ಸ್ಬಿಟ್ರು. ಇವ್ರ ಮೇಲೆ ಮತ್ತೆ FIR ಆಗಿದ್ದು ಯಾರಿಗೆ? ಕೊಟ್ಟಿದ್ದಾರೆ, ಅವ್ನಿಗೆ ಕೊಟ್ಟಿದ್ದಾರೆ. ಅದೊಂದು ಸಂತೋಷ ಏನೋ ಸಂತೋಷ ಅವನ ಮೇಲೆ ಎನ್ಕ್ವೈರಿ ಇಲ್ಲ ಅಂತ ಕೊಟ್ಟಿದ್ದಾರೆ ತಮ್ಮ. ಅದು ಕಾಪಿ ಇದೆ, ಅದು ಕಾಪಿ ಇದೆ. ಕಾಂಟ್ರಾಕ್ಟ್ ಬೇಸ್ ಯಾಕಂತಂದ್ರೆ ಅವ್ರ ಮೇಲೆ ನೀವೇನು ಕ್ರಮ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅಧಿಕಾರಿಗಳು ಸರ್ ಆಯಕಟ್ಟಿನಲ್ಲಿರೋರು ಅಂತವ್ರು ಇರ್ತಾರೆ, ಅವ್ರ ಹತ್ರನೇ ಮಾಡಿಸ್ತಾರೆ. ಅವ್ರಿಗೆ ಅವ್ರ ಮೇಲೆ ಏನೂ ಆಗಲ್ಲ. ಮೊನ್ನೆ ಮುನ್ಸಿಪಾಲಿಟಿ ಆಗಿದ್ದು ಅದೇ, ಅವ್ರು ನಾನು ಕೇಳಿದ್ದು ಇವ್ರು ಯಾವ್ದ್ರಲ್ಲಿ ಅಲ್ಲ ಮಾಡಿರೋದಕ್ಕೆಲ್ಲ ಇವ್ರು ಅವ್ರ ಮೇಲೆ ಪರೀಕ್ಷೆ ಆಗ್ತಾರೆ. ಈಗ ನಾವೇ ಅವ್ನು ಸೇವ್ ಮಾಡ್ತಾ ಇಲ್ವಲ್ಲ ನಾವೀಗ. ಇದಪ್ಪ ಮೋಹನ್ ದಾಸ್ ಮುಗಿಸ್ಬಿಡ್ತೀನಿ, ನಾವು ಕೇಳ್ತವ್ರೆ. ಆಮೇಲೆ ಏನಾಯ್ತು, ಈಗ ನಾವು ಇದುವರೆಗೂ ನಾವು ಆತನ್ನ ಇದುವರೆಗೂ ಸ್ಯಾಲ್ರಿ ಕೊಟ್ಟಿಲ್ಲ, ವಿಲ್ ಅಕ್ಸೆಪ್ಟೆಡ್. ಆಯ್ತಾ? ಅಕಾರ್ಡಿಂಗ್ ಟು KCR ರೂಲ್ಸ್ ಪ್ರಕಾರ. ಅವರು ಏನೋ ಗಂಟೆ ಕೇಳಿ, ಅವರು ಇವರೇ ರಾಜ್ಯದ ಮೇಲೆ ಇರೋದ್ರಿಂದ ಅಲ್ಲ, ಫ್ಯಾಮಿಲಿ ಪರಿಸ್ಥಿತಿ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇವಾಗ ಬಿ ರಿಪೋರ್ಟ್ ಆಯ್ತಲ್ವಾ, ಆತನಿಗೆ ಬರ್ದಿದ್ದಾಗ ಏನಂತೆ ಅದ್ರಿಗೆ ಅನುಕೂಲ ಇದ್ದಿದ್ದಾಗ ಹೋಗ್ಬಿಟ್ಟು ಕೋರ್ಟಲ್ಲಿ ಹಾಕ್ಬಿಟ್ಟು ಬಿ ರಿಪೋರ್ಟ್ ತಂದು ಸ್ಯಾಲ್ರಿ ತಗೊಂಡು ಜಾಬ್ ಮಾಡ್ಬೋದಾಯ್ತಲ್ಲ. ಟುಡೇ ಇಟ್ ಸೆಲ್ಫ್, ಅವತ್ತು ದಿನ ನಾನು ಮುಖ ನೋಡಿದ್ದು, ಇದುವರೆಗೂ ಆತನ ಮುಖನ ನಾನು ನೋಡ್ಲೇ ಇಲ್ಲ. ಏನೋ ಟುಡೇ ಸೆಲ್ಫ್, ನಾನು ಇವತ್ತು ಕೂಡ ಆತ ನನ್ನ ಹತ್ರ ಫೋನು ಮಾತಾಡ್ಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲಿ ಇಲ್ಲಿ ಏನ್ ಹೇಳ್ಕೊಂತ ಇದ್ದಾನೆ, ಅದು ನಾನು ಇಲ್ಲಿ ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ. ದಟ್ ಈಸ್ ದ ಡಿಫರೆಂಟ್ ವರ್ಷನ್ ಈ ಟಾಕ್ ಅಬೌಟ್. ಏನೋ ಅದು ಬೇರೆ, ಅದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಇದಾಗುತ್ತೆ. ನೀವು ಕೇಳಿದ್ದಕ್ಕೆ ಈ ಮಾತಿಗೆ ಮಾತ್ರ ಇಷ್ಟ ಹೇಳಿದ್ದೀನಿ ನಾನೀಗ. ಅರ್ಥ ಆಯ್ತಾ? ಅದು ಪ್ರೂವ್ ಮಾಡಿದ್ರೆ ಅಲ್ಲ, ನಾನದು ಈಗ ಅಲ್ಲಲ್ಲ, ನಾನು ಹೇಳೋದು ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡಿದ್ರೆ ನಾನು ಇವತ್ತೇ ಅದು ರಿಸೈನ್ ಮಾಡಿ ಹೋಗ್ತೀನಿ. ನಾನು ಅಲ್ಲಲ್ಲ ಸರ್, ನಾನು ಬರೀತೀನಿ ಸರ್, ನಾನು ಬರೀತೀನಿ 20 ಲಕ್ಷ ಅವ್ರು ಕೊಟ್ಟೆ ಅಂತ. ನಿನ್ನದು ಪ್ರೂವ್ ಏನಿದೆ, ನಿನ್ನದು ಯಾರು ಹೇಳ್ತಾರೆ ತಗೊಂಬನ್ನಿ ಸರ್. ಎಲ್ಲಿ ಸರ್, ಈಗ ವೈಸ್ ಚಾನ್ಸಲರ್ ಕೆನಾಟ್ ಎ ಪೊಲೀಸ್.
ಏನು ವೈಸ್ ಚಾನ್ಸಲರ್ ಅಕಾಡೆಮಿಕ್ ಅಲ್ಲಿ ಏನ್ ಮಾಡಬೇಕು, ಅಕಾಡೆಮಿಕ್ ಅಲ್ಲಿ ಏನ್ ಆಗ್ಬೇಕು ಅಂತ ನೋಡ್ತಾ ಇದ್ದಾರೆ. ಈಗ ನನ್ನ ಗಮನಕ್ಕೆ ಅನೈತಿಕ ಸಂಬಂಧ ನಡೀತಾ ಇದೆ, ಅನೈತಿಕತೆ ಆಗ್ತಾ. ಈಗ ಬಡ್ಡಿ ದಂಧೆಯವರ ಮಾಡಿದ್ರಿ, ಈ ಬಡ್ಡಿ ದಂಧೆಯವರಲ್ಲಿ ಇವರನ್ನ ಸಸ್ಪೆಂಡ್ ಮಾಡಿದೆ. ಇವಾಗ ಏನ್ ಮಾಡಿ ನೀವೇ ಕ್ವಶನ್ ಮಾಡ್ತಿದ್ರಿ, ಅವ್ರು ಹೆಂಗ್ ಸ್ಯಾಲರಿ ಕೊಡಲ್ಲ ನೀವು ಅಂತ ಕೇಳ್ತಾ ಇದ್ರಿ. ಏನು ಇವತ್ತೇನ್ ಮಾಡ್ತಾ ಇದ್ರಿ, ಅಕಾರ್ಡಿಂಗ್ ಟು KCSR ರೂಲ್ಸ್ ಪ್ರಕಾರ ನಮ್ಮ ಮಾಡಿರೋದ್ರಲ್ಲಿ ಈಗೇನಾಗಿದೆ, ಆತ ಲೆಟರ್ ಬರೆದು ಕೊಟ್ಟವನೆ, ಏನೋ ನನಗೆ ಅರೆಸ್ಟ್ ಮಾಡಿದ್ದಾನೆ ಅಂತ. ನಾನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದೀನಿ, ನಾನು ಐ ಕೆನಾಟ್ ಅರೆಸ್ಟ್ ಹಿಮ್ ದಟ್ ಪರ್ಸನ್. ನೀವೇ ಹೇಳಿದ್ರಿ ರೂಲ್ಸ್ ಪ್ರಕಾರ 6 ತಿಂಗಳ ಮೇಲೆ ನಾವು ವೇತನನ ಅದು ಸಸ್ಪೆನ್ಷನ್, ಸಸ್ಪೆಂಡೆಡ್ ಅದು ಸಸ್ಪೆಂಡೆಡ್. ಇದು ರಜದ ಮೇಲೆ ಹೋಗಿದ್ದಾರೆ ಅಂದ್ಮೇಲೆ ಇದೇನು ಕೊಡಪ್ಪ ಇರ್ಕ. ಈಗ ಏನಾಗಿದೆ ಗೊತ್ತಾ ಇವ್ರೆ, ಮಾರುತಿಯವರೇ, ಒಂದು ಮಾತು ಹೇಳ್ತೀನಿ. ಈಗ ನಾನು ಇವ್ರಿಗೆ ರಜದ ಮೇಲೆ ಹೋಗಿದ್ದಾರಲ್ಲ, ಇವ್ರಿಗೆ ನಾನೇನ್ ಮಾಡ್ತೀನಿ ಅಂದ್ರೆ, ಅದು ಸಸ್ಪೆನ್ಷನ್ ರಜಾ ಹೋಗಿದಾರಲ್ಲ, ನಮ್ಮಲ್ಲಿ EL ಅಂತಿದೆ, ಅರ್ನ್ ಲೀವ್ ಅಂತಿದೆ. ಎವರಿ ಇಯರ್ 10 ದಿನ ಅರ್ನ್ ಲೀವ್ ಬರುತ್ತೆ. ಅವನು ಚೇರ್ಮನ್ ಆಗಿದ್ರೆ ಎವರಿ ಇಯರ್ 30 ಬರುತ್ತದೆ. ಇದು ನಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಇರ್ತದೆ. ಈಗ ಏನಾತ ಇದ್ ಮಾಡಿದಾನೆ, ಅದನ್ನೆಲ್ಲ ಮುರ್ಕೊಂಡು ಅದ ಅಲ್ಲಿಂದ ಇರೋದು ಫುಲ್ ಸ್ಯಾಲರಿ ಕೊಡ್ತಿರೋದು ನಿಮಗೆ. ಏನು ಈಗ 35 ಲಕ್ಷ ಆಗ್ಬೋದು, ಎಷ್ಟೇ ಆದ್ರೂ ಏನ್ ಸ್ಯಾಲರಿ ಬರ್ತಾ ಇದ್ದೋ ಅದ್ರ ಪ್ರಕಾರ 1 ಪೈಸೆ ನಾವು ಮುಡ್ಕೊಳಲ್ಲ. ಎಂಟೈರ್ ಅಮೌಂಟ್ ನಾವು ಅವ್ರಿಗೆ ರಿಪೇ ಮಾಡ್ತೀರಿ. ಇದು ರೂಲ್ಸ್ ಇರೋದು. ನೀವು KCSR ರೂಲ್ಸ್ ನೋಡಿ, KCSR ರೂಲ್ಸ್ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನೋಡ್ಕೊಂಡಿರೋದು. KCSR ಈಗ ಅವರು ನಮಗೆ ಬಿ ರಿಪೋರ್ಟ್ ತಂದ ತಕ್ಷಣ ಇವತ್ತು ನನಗೆ ಬಿ ರಿಪೋರ್ಟ್ ತಂದು ಕೊಡ್ಲಿ, ಏನೋ ಎಗೇನ್ ನೆಕ್ಸ್ಟ್ ಸಿಂಡಿಕೇಟ್ ಅಲ್ಲಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಸಿಂಡಿಕೇಟ್ ಕರೆದು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಆಯ್ತಾ? ಈ ವಿಷಯ ನನ್ನ ಗಮನಕ್ಕೆ ಬಂದೇ ಇಲ್ಲ. ಏನು ಸರ್, ನನಗೇನು ಗೊತ್ತದು? ಅಲ್ಲ ಸರ್, ಅವ್ರು ಕೊಟ್ಟಿದ್ದಾರೆ, ನನ್ನ ಮೇಲೆ ಕೊಟ್ಟಿದ್ದಾರೆ, ನನ್ನ ಎಂಪ್ಲಾಯಿ 6 ಜನ ಮೇಲೆ ಕೊಟ್ಟಿದ್ದಾರೆ. ಈಗ ಪೊಲೀಸ್ ಎನ್ಕ್ವೈರಿ ಮಾಡ್ತಾ ಇದೆ. ನಾನು ತಪ್ಪು ಮಾಡಿದ್ರೆ, ನಾನು ಅವ್ರ ಹತ್ರ ಕಿರುಕುಳ ಕೊಟ್ಟಿದ್ರೆ ಐ ವಿಲ್ ಪನಿಷಬಲ್. ಏನು ನಾನು ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ. ಆಯ್ತು, ಅದ್ ಮಾಡೋಣ. ಈಗ ಅಲ್ಲ ಪೊಲೀಸರು ಹೋಮ್ ಗಾರ್ಡ್ ನೀಡೋದು ವಸೂಲಿಗೆ, ಇಂಥ ಅಧಿಕಾರಿಗಳು ಇವ್ರು ಔಟ್ಸೋರ್ಸ್ ನೀಡೋದು, ಇದರಿಂದಲೇ ಎಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ ಹಾಳಾಗಿರೋದು. ಅಲ್ಲ ಈಗ ನೀವೇನ್ ಹೇಳ್ತಾ ಇದ್ದೀರಿ? ಅಲ್ಲಲ್ಲ ಈಗ ಹಂಗಲ್ಲ, ನೀವು ಏನ್ ಹೇಳ್ತಾ ಇದ್ದೀರಿ? ಅಲ್ಲಲ್ಲ, ನೀವೇನ್ ಹೇಳ್ತಾ ಇದ್ದೀರಿ? ದಿಸ್ ಈಸ್ 100% ಪರ್ಫೆಕ್ಟ್. ಏನು ಆದ್ರೆ ಈಗ ಏನಾಗಿದೆ, ನಮ್ದು ಅದು ನಾನು ಬರಕ್ ಮುಂದೆ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ ಇದು. ಈಗ ನಾವು ಹೊಸ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಿ. ಮತ್ತೆ ನಮ್ಗೆ ಈಗ ರಿಕ್ರೂಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನು ಇನ್ನೊಂದು 3-4 ತಿಂಗಳಲ್ಲಿ ಹೊಸ ರಿಕ್ರೂಟ್ಮೆಂಟ್ ಬರ್ಬೋದು. ನಾವು ಅದನ್ನ KPSC ಕೊಟ್ಟು ಇಲ್ಲ KE ಕೊಟ್ಟು, ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಕೊಟ್ಬಿಟ್ಟು ನಾವು ಒಳ್ಳೆ ಕ್ಯಾಂಡಿಡೇಟ್ನ ಆ ಕಡೆ ತರಿಸ್ತೀರಿ. ಏನು ಅದೇನಂದ್ರೆ 75% ಇಂಟು 25, 75% ಹೈದರಾಬಾದ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.